ವರ್ಷದ 6 ತಿಂಗಳು ಮಳೆಯಿಂದ ತುಂಬಿ ಹರಿಯುವ ನದಿ ಇದೀಗ ಬೇಸಿಗೆ ಆರಂಭವಾಗುತ್ತಿದ್ದಂತೆ ವರದೆಯ ಒಡೆಲು ಬರಿದಾಗುತ್ತಿದೆ. ಕುಡಿಯುವ ನೀರಿನಿಂದ ಎಲ್ಲದಕ್ಕೂ ವರದೆಯನ್ನು ಅವಲಂಬಿಸಿರುವ ಗ್ರಾಮಗಳ ಜನರು ವರದೆಯ ಬತ್ತಿದ ಒಡಲಲ್ಲಿ ಗುಂಡಿ ತೆಗೆದು ಅದರಲ್ಲಿ ಸಂಗ್ರಹವಾಗುವ ನೀರು ಬಳಕೆ ಮಾಡಲು ಪ್ರಾರಂಭಿಸಿದ್ದಾರೆ. ಕರ್ಜಗಿ ಗ್ರಾಮದ ಜನರು ವರದೆಯ ಬರಿದಾದ ಒಡಲಲ್ಲಿ ವರ್ತಿ ಗುಂಡಿಗಳನ್ನು ತೆಗೆದು ಅದರಿಂದ ನೀರು ಪಡೆಯುತ್ತಿದ್ದಾರೆ. ಮುಂಜಾನೆ ನಸುಕಿನಲ್ಲಿ ಆರಂಭವಾಗುವ ಇವರ ವರ್ತಿ ನೀರು ಪಡೆಯುವ ಕಾರ್ಯ ಸಂಜೆಯವರೆಗೂ ಮುಂದುವರಿಯುತ್ತೆ. ಈ ಬೇಸಿಗೆಯಲ್ಲಿ ಬಹುತೇಕ ನದಿಗಳು ಬತ್ತಿವೆ. ಆ ಪೈಕಿ ಜಿಲ್ಲೆಯ ವರದಾ ನದಿ ಕೂಡ ಹೌದು. ಈ ವರದಾ ನದಿ ಬತ್ತಿರುವ ಪರಿಣಾಮ ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಕರ್ಜಗಿ ಗ್ರಾಮದ ಜನರು ವರ್ತಿ ನೀರನ್ನ ಮೊರೆ ಹೋಗಿದ್ದಾರೆ. ಕಾರಣ ಏನು ಗೊತ್ತಾ? ಮಳೆಗಾಲದಲ್ಲಿ ತುಂಬಿ ಹರಿಯುವ ವರದಾ ನದಿಯ ನೀರನ್ನೇ ಕುಡಿಯಲು ಮತ್ತು ಅಡುಗೆಗೆ ಬಳಸುವ ಇಲ್ಲಿನ ಜನರು ಹೆಚ್ಚು ಕಡಿಮೆ ಮಳೆಗಾಲ ಸೇರಿ 6 ತಿಂಗಳುಗಳ ಕಾಲ ಇದೇ ನೀರನ್ನು ಬಳಸ್ತಾರೆ. ಬಳಿಕ ಬೇಸಿಗೆ ಬಂದರೆ ಅದರಲ್ಲೂ ಏಪ್ರಿಲ್ ಮೇ ತಿಂಗಳಂತೂ ವರ್ತಿ ನೀರನ್ನು ಬಳಕೆ ಮಾಡ್ತಾರೆ. ಈ ಏಪ್ರಿಲ್ ಮೇ ತಿಂಗಳಲ್ಲಿ ಈ ಕರ್ಜಗಿ ಗ್ರಾಮದ ಹೊರವಲಯದಲ್ಲಿರುವ ವರದಾ ನದಿಯಲ್ಲಿ ಈ ರೀತಿಯ ದೃಶ್ಯಗಳನ್ನು ನೀವು ನೋಡಬಹುದು. ವರದಾ ನದಿಯ ತಟದ ಮರಳಿನಲ್ಲಿ ವರ್ತಿ ಗುಂಡಿಗಳನ್ನು ಮಾಡಲಾಗುತ್ತೆ. ಅಲ್ಲಿ ನೀರು ಸಂಗ್ರಹವಾಗುತ್ತೆ. ಈ ನೀರನ್ನು ಮುಂಜಾನೆಯಿಂದ ಸಂಜೆವರೆಗೂ ತೆಗೆದುಕೊಂಡು ಹೋಗುವ ಕಾರ್ಯ ಮುಂದುವರೆದಿರುತ್ತೆ. ಕೆಲವರು ಕೊಡಗಳನ್ನು ತಂದು ಹೊತ್ಕೊಂಡು ಹೋದರೆ, ಇನ್ನು ಕೆಲವರು ಬೈಕ್ಗಳನ್ನು ತಂದು ನೀರನ್ನು ತೆಗೆದುಕೊಂಡು ಹೋಗ್ತಾರೆ. ಯಾಕೆ ಇದೇ ನೀರನ್ನು ಈ ರೀತಿ ಬಿಂದಿಗೆಗಳಲ್ಲಿ ತುಂಬಿಕೊಂಡು ಹೋಗ್ತಾರೆ ಅಂದರೆ, ಅದಕ್ಕೆ ಕಾರಣ ಈ ನೀರು ಕುಡಿಯಲು ಸಿಹಿಯಾಗಿರುತ್ತೆ. ನದಿಯ ಒಳಗಿಂದ ಮರಳಿನಿಂದ ಫಿಲ್ಟರ್ ಆಗಿ ಬಂದಿರುತ್ತೆ. ಈ ನೀರಿನಿಂದ ಮಾಡುವ ಅಡುಗೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಹೀಗಂತ ಅನ್ನೋದು ಇಲ್ಲಿ ನೀರನ್ನು ತೆಗೆದುಕೊಂಡು ಹೋಗುವವರು ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಬೇಸಿಗೆಯಲ್ಲಿ ಮನೆಯಲ್ಲಿ ಅಡುಗೆಗಳು ಬಹುಬೇಗ ಹಾಳಾಗ್ತವೆ. ಆದರೆ ಈ ವರ್ತಿ ನೀರಿನಿಂದ ಮಾಡಿದ ಅಡುಗೆ ಅಷ್ಟೊಂದು ಬೇಗ ಹಾಳಾಗೋದಿಲ್ಲ ಅಂತಾರೆ. ಹಾಗಂತ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳೇ ಇಲ್ಲದೆ, ಖಂಡಿತ ಇದ್ದಾವೆ. ಆದರೆ ಆ ನೀರಿಗಿಂತ ನಮಗೆ ಇದೇ ನೀರು ಮೇಲು ಅಂತಾರೆ. ನೀರಿನ ಘಟಕದಿಂದ ದುಡ್ಡು ಕೊಟ್ಟು ನೀರನ್ನು ತಂದರೂ ಅದರಿಂದ ಮಾಡಿದ ಅಡುಗೆ ಅಷ್ಟಾಗಿ ರುಚಿಯಾಗೋದಿಲ್ಲ. ಅಡುಗೆ ಕೂಡ ಬಹು ಬೇಗ ಹಾಳಾಗುತ್ತೆ. ಹಾಗಾಗಿ ನಾವು ಈ ವರ್ತಿ ನೀರನ್ನೇ ಹೆಚ್ಚು ಬಳಸುವುದು ಎನ್ನುತ್ತಾರೆ ಇಲ್ಲಿನ ಗ್ರಾಮಸ್ಥರು.